ಸಿದ್ದರಾಮಯ್ಯನವರೇ, ಇದು ನಿಮ್ಮ ಇಲಾಖೆಯ ಕಥೆ ವ್ಯಥೆ. ಇಲ್ಲಿ ಏನ್ ಕೆಲಸ ಆಗ್ಬೇಕಂದ್ರೂ ಕೂಡ ಜನ ಕಾಂಚಾಣ ಇರ್ಬೇಕು. ಲಂಚ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಏನು ನಡೆಯೋದಿಲ್ಲ. ಧಾರವಾಡದ ಸಹಕಾರಿ ಇಲಾಖೆಯಲ್ಲಿದ್ದಾನೆ ಒಬ್ಬ ಲಂಚಾಸುರ. ಆ ಲಂಚಾಸುರನ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಯಾವ ವಿಡಿಯೋ, ಏನ್ ಮಾಡಿದ್ದಾನೆ ವಿಡಿಯೋದಲ್ಲಿ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಗ್ಯಾರಂಟಿ ನ್ಯೂಸ್ ನಲ್ಲಿ ಲಂಚಾಸುರನ ಎಕ್ಸ್ಕ್ಲೂಸಿವ್ ವಿಡಿಯೋ. ಫೈನಾನ್ಸ್ ಮತ್ತು ಚಿಟ್ ಫಂಡ್ ಲೈಸೆನ್ಸ್ಗಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ FDA. ಸಹಕಾರ ಇಲಾಖೆಯ ಮಧುಸೂದನ್ ಎಂಬುವರಿಂದ ಈ ಹಣಕ್ಕೆ ಬೇಡಿಕೆ ಇಡಲಾಗಿದೆ. 30,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ FDA ಅಧಿಕಾರಿ 300 ಕೋಟಿ 30 ಕೋಟಿ ಕಬಳಿಸುವಂತ ದೊಡ್ಡ ತಿಮಿಂಗಲಗಳಿವೆ. ಆದ್ರೆ ಆ ತಿಮಿಂಗಿಲಗಳು ಹಾಗೆ ವಿಡಿಯೋಗೆ ಆಡಿಯೋಗೆ ಸಿಗಲ್ಲ. ತುಂಬಾ ಕದ್ದು ಮುಚ್ಚಿ ಡೀಲ್ ಮಾಡ್ಕೊಂಡ್ ಬಿಡ್ತಾರೆ. ಬಹಳ ಚೆನ್ನಾಗಿ ಕೇಳೋದು, ಏನ್ ಮೇಡಮ್ 3,000 30,000 ತಗೊಂಡಿರೋರ್ನೆಲ್ಲ ಟಿವಿಯಲ್ಲಿ ಹಾಕ್ತೀರಾ? ದೊಡ್ಡ ಕುಳಗಳು, ರಾಜಕಾರಣಿಗಳು, ದೊಡ್ಡ ಆಫೀಸರ್ಸ್ಗಳು 30 ಕೋಟಿ 3 ಕೋಟಿ 300 ಕೋಟಿ ಡೀಲ್ ಮಾಡ್ತಾರೆ, ಅದೆಲ್ಲ ನೀವು ಬಯಲಿಗೆ ಎಳೆಯಲ್ಲ ಅಂತ. ಅವರೆಲ್ಲ ತುಂಬಾ ಜಾಣರು, ಅವರೆಲ್ಲ ಸಿಗಾಕೊಳ್ಳಲ್ಲ. ಸಣ್ಣ ಪುಟ್ಟದವ್ರು ಇಂಥದಕ್ಕೆ ಆಸೆಗೆ ಬಿದ್ದು ಸಿಗಾಕೋತಾರೆ. ಈತನೇ ನೋಡಿ ಮಧುಸೂದನ್ FDA ಅಧಿಕಾರಿ. 30,000 ಹೇಳಿದ್ನಂತೆ, 3,000 ಮುಂಗಡವಾಗಿ ಹಣ ಪಡೆದು ಫೈಲ್ ಮೂವ್ ಮಾಡೋದಾಗಿ ಅಶ್ಯೂರೆನ್ಸ್ ಕೊಟ್ಟಿದ್ದಾನೆ. ಮತ್ತು 3,000 ಕೊಟ್ಟ ಮೇಲೆ ನೋಡಿ ಇನ್ನು ಬಾಕಿ ಉಳಿದಿದೆ ಅಂತ 27,000 ಬಗ್ಗೆನೂ ಕೂಡ ಮಾತಾಡಿದ್ದಾನೆ ಈ ಅಧಿಕಾರಿ. ಸಹಕಾರ ಕಚೇರಿಯಲ್ಲಿ ಗರಿಗರಿ ನೋಟು ಎಣಿಸ್ತಾ ಇರುವಂತಹ ವಿಡಿಯೋ ಸೆರೆಯಾಗಿದೆ. ಏಪ್ರಿಲ್ 1 2026ಕ್ಕೆ ಲೈಸೆನ್ಸ್ ಪಡೆದುಕೊಳ್ಳಿ, 2029ರವರೆಗೆ ಲೈಸೆನ್ಸ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ತಾ ರಾಜಾರೋಷವಾಗಿ ಕಚೇರಿಯಲ್ಲಿ ಹಣ ಎಣಿಸ್ತಾ ಇದ್ದಾನೆ ಮಧುಸೂದನ. ಕಚೇರಿಯಲ್ಲೇ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಹಿರಿಯ ಅಧಿಕಾರಿಗಳು ಗಪ್ಚುಪ್ ಆಗಿದ್ದಾರೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ? ಮತ್ತು ಪಾಪ 3,000ಕ್ಕೋಸ್ಕರ ಈಗ ಸಸ್ಪೆಂಡ್ ಆಗೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ FDA ಅಧಿಕಾರಿ. ಆ 3,000ಕ್ಕೋಸ್ಕರ 3 ಜನ್ಮದ ಮಾನ ಮರ್ಯಾದೆ ಹರಾಜು ಮಾಡ್ಕೊಂಡ್ರು. ಹಾಗಾದ್ರೆ ಮಧುಸೂದನ್ ಲಂಚ ಪಡೆದಂತ FDA ಅಧಿಕಾರಿ ಏನ್ ಮಾಡಿದ್ದಾರೆ ವಿಡಿಯೋದಲ್ಲಿ ಬನ್ನಿ ನೋಡೋಣ. ನಿಮ್ಗೆ ಸರ್ಟಿಫಿಕೇಟ್ ಎಲ್ಲಿತ್ತು ಏನಿಲ್ಲ, ಬರೀ ರೈಟ್ ತಂದ್ಬಿಟ್ರೆ ಏನಾದ್ರು ಮಾಡೋಣ. ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದಾಗೋದು ಬೇಡ, ಫಸ್ಟ್ ಇವತ್ತು ಸ್ಟಾರ್ಟ್ ಆದ್ರೂ ಮಾಡೋಣ. ಮತ್ತೆ ಅದ್ರ ಬೇರೆ ಈಗ ಖಂಡಿತ ಪ್ರಮಾಣ ಪತ್ರ ತಗೋಬೇಕು. ಅದು ನನಗೀಗ ಒಂದ್ಸರಿ ನಿಮ್ಗೆ ನಾನು ಕಮಿಟ್ ಆಗೋದಂದ್ರೆ ಮತ್ತೆ ನಾನು ತೆಗೆಸ್ಕೊಡ್ಲೇಬೇಕು. ಮಾಡಿ ಅದೆಲ್ಲ ನೀವೇ ಮಾಡ್ತೀವಿ ನೋಡಿ ಮತ್ತೆ ನಮ್ಮ ಹಾಕಬೇಡ್ರಿ. ನಾನ್ ಯೂಶಲಿ ನಾವೀಗ ಯಾರಿಗೂ ನಾವು ಎಂಟರ್ಟೈನ್ ಮಾಡಲ್ಲ. ನೀವು ಬಂದಿರಿ ಭಾಳ ಸಲ ಏನ್ರಿ ಭಾಳ ಸಲ ಫೋನ್ ಮಾಡಿ ನಾನೇ ನಿಮ್ಗೆ ಸಿಕ್ಕಿಲ್ಲ. ಅರೌಂಡ್ ನಿಮ್ಗೆ ಸರ್ಟಿಫಿಕೇಟ್ ಎಲ್ಲಿತ್ತು ಏನಿತ್ತು ಅವಾಗ ಅಷ್ಟೇ. ಇವಾಗ ಹೆಂಗಂದ್ರೆ ಬೆಳಗ್ಗೆ ಎದ್ರೆ ನಮ್ಗೆ ಕೋರ್ಟು ಕಚೇರಿ ನಮ್ದಲ್ಲಾದ ತಪ್ಪಿಗೆ ನಾವು ಓಡಾಡ್ತೇವೆ. ಇಲ್ಲಿ ಕಡೆ ಬಂದ ಅದು ನಮಗೆ ರಾತ್ರಿ ನಿದ್ದೆ ಇರಲ್ಲ, ಟೆನ್ಷನ್. ಪಾಪ ಈಗ ನೀವು ನಮ್ಮ ಹತ್ರ ಬಂದಿರ್ತೀರಿ, ನಾನು ಅದಕ್ಕೆ ಎಷ್ಟೋ ಸಲ ನಿಮ್ಗೆ ಅವಾಯ್ಡ್ ಮಾಡೀನಿ. ಆಮೇಲೆ ಬರ್ರಿ ಏನಿಲ್ಲ ಪಾಪ ನೀವು ಬಂದು ಹೋಗಿರಿ. ಇವತ್ತು ನಾನು ನಿಮ್ಗೆ ಸಿಕ್ಕಿನ. ಹೌದೌದು ಸರ್, ಕೇಳಿರ್ಬೇಕಾದ್ರೆ ಏನ್ರಿ ಆಯ್ತು ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ನಮ್ಗೆ ಸಪೋರ್ಟ್. ಸರಿ ಈಗ ನಿಮ್ಗೆ 3,000 ರೂಪಾಯಿ ಕೊಟ್ಟು
ಶೆಟ್ಟಿ ಒಂದಿದೆ ಬರ್ತೀರಿ ಒಂದು ಸರಿ ಈಗ ನಾನು ನಿಮ್ಗೆ ನನಗೆ ಫೋನ್ ಮಾಡಿ ಈಗ ಇವತ್ತಿಂದಲಂತೂ ಬಿಟ್ಟು ಬಿಡ್ರಿ 27,000 ಏನು ಬಿಡ್ರಿ ಅಲ್ಲ ಇದು 3,000 ಇದೆ ಅದರಲ್ಲಿ 3,000 ಬಿಟ್ಟು ಇಲ್ಲ ಇವತ್ತು ಯಾವಾರ ಬುಧವಾರ ಬುಧವಾರ ಶುಕ್ರವಾರ 2 ದಿನ ಆಫೀಸ್ ಇದೆ. ಸೊ ಸಂಡೇವರೆಗೂ ನನಗೇನೋ ಟಚ್ ಮಾಡ್ಬೇಕು. ನಮ್ಮ ಮುಂದೆನೆ ಫೋನ್ ಮಂಡೇ ಫೋನ್ ಯಾಕಂದ್ರೆ 2 ದಿನ ಅಂತೂ ಮಾಡ್ಬೇಕಾ. ನೆಕ್ಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಬಂತು ಸಂಡೇ. ಸೊ ಇದೇನಿದ್ರು ಇವತ್ತಿನ ದಿನ ಅಂತೂ ಮುಗಿದ ಹೋಗಿದ್ವಿ. ಈಗ ಬಾಂಡ್ ಸಿಗುತ್ತೆ ಅರೌಂಡ್ ನಿಮ್ಗೆ ಸರ್ಟಿಫಿಕೇಟ್ ಎಲ್ಲಿತ್ತು ಏನಿಲ್ಲ ಬರೀ ರೈಟ್ ತಂದ್ಬಿಟ್ರೆ ಏನಾದ್ರು ಮಾಡೋಣ. ಫಸ್ಟ್ ಮುಗಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದಾಗೋದು ಬೇಡ, ಫಸ್ಟ್ ಇವತ್ತು ಸ್ಟಾರ್ಟ್ ಆದ್ರೂ ಮಾಡೋಣ. ಮತ್ತೆ ಅದ್ರ ಬೇರೆ ಈಗ ಖಂಡಿತ ಪ್ರಮಾಣ ಪತ್ರ ತಗೋಬೇಕು. ಅದು ನನಗೀಗ ಒಂದ್ಸರಿ ನಿಮ್ಗೆ ನಾನು ಕಮಿಟ್ ಆಗದಂದ್ರೆ ಮತ್ತೆ ನಾನು ತೆಗೆಸ್ಕೊಡ್ಲೇಬೇಕು. ಮಾಡಿ ಅದೆಲ್ಲ ನೀವೇ ಮಾಡ್ತೀರ? ನೋಡ್ ಮತ್ತೆ ನಮ್ಮ ಹಾಕಬೇಡ್ರಿ. ನಾನ್ ಯೂಶಲಿ ನಾವು ಯಾರಿಗೂ ನಾವು ಎಂಟರ್ಟೈನ್ ಮಾಡಲ್ಲ. ನೀವು ಬಂದಿರಿ ಭಾಳ ಸಲ ಏನ್ರಿ ಭಾಳ ಸಲ ಫೋನ್ ಮಾಡಿ ನಾನೇ ನಿಮ್ಗೆ ಸಿಕ್ಕಿಲ್ಲ. ಅರೌಂಡ್ ನಿಮ್ಗೆ ಸರ್ಟಿಫಿಕೇಟ್ ಅವಾಗ ಅಷ್ಟೇ. ಇವಾಗ ಹೆಂಗಂದ್ರೆ ಬೆಳಗ್ಗೆ ಎದ್ರೆ ನಮ್ಗೆ ಕೋರ್ಟ್ ಕಚೇರಿ ನಮ್ದಲ್ಲಾದ ತಪ್ಪಿಗೆ ನಾವು ಓಡಾಡ್ತೇವೆ. ಅದು ನಮಗೆ ರಾತ್ರಿ ನಿದ್ದೆ ಇರಲ್ಲ, ಟೆನ್ಷನ್. ಪಾಪಿಗೆ ನೀವು ನಮ್ಮ ಹತ್ರ ಬಂದಿರ್ತೀರಿ. ನಾನು ಅದಕ್ಕೆ ಎಷ್ಟು FDA ಅಧಿಕಾರಿ ಮಧುಸೂದನ್ನ ಈ ಲಂಚಾವತಾರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಶ್ರೀಧರ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಶ್ರೀಧರ್, ಒಬ್ಬ FDA ಅಧಿಕಾರಿಗೆ ಒಂದು 40,000ದಿಂದ 50,000 ಸಂಬಳ ಇರಲ್ವಾ? ಆದ್ರೂ 3,000ಕ್ಕೆ 20,000ಕ್ಕೆ ಕೈ ಚಾಚೋದಿದೆಯಲ್ಲ. ಸೊ ದಿನ ಇವರಿಗೆ ಈ ತರದ್ದು ಕಮಾಯಿ ಬರುತ್ತೆ ಅಂತ ಅನ್ಸುತ್ತೆ. ಪ್ರತಿ ದಿನಾನು ದಿನಕ್ಕೊಂದು 50,000 ಮಾಡ್ಕೊಂಡು ಹೋಗ್ತಾರ ಮನೆಗೆ? ಖಂಡಿತ ಮೇಡಮ್. ಈ ರೀತಿಯಾಗಿ ಸಿಕ್ಕಂತ ನಮ್ಗೆ ಸಿಕ್ಕಿರುವಂತ ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಲಂಚಾವತಾರ ಹಿಡಿಯುತ್ತಿದೆ ಅಧಿಕಾರಿಗಳು ಯಾವ ರೀತಿಯಾಗಿ ಮಾಡ್ತಿದಾರೆ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ನಾವು ಇವತ್ತು ಕರ್ನಾಟಕಕ್ಕೆ ತೆರೆದಿಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಧಾರವಾಡದಲ್ಲಿ ಒಬ್ಬ FDA ಅಧಿಕಾರಿ ಎಷ್ಟು ರೀತಿಯಾಗಿ ಹಣವನ್ನ ಮಾಡಬಹುದು ಅಥವಾ ಯಾವ ರೀತಿಯಾಗಿ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಂದ ಹಣವನ್ನ ಪಡಿಬಹುದು ಅನ್ನೋದು ಸಾಕ್ಷಿ ಸಮೇತವಾಗಿ ಇವತ್ತು ನಾವು ಬಿತ್ತರಿಸ್ತಾ ಇರುವಂತದ್ದು. ಸದ್ಯ ಧಾರವಾಡದ ಏನ್ ಸಹಕಾರಿ ಸಂಘಗಳಿದಾವೆ ಅಲ್ಲಿ ಸರ್ಕಾರಿ ಅಧಿಕಾರಿಯಾಗಿರುವಂತ FDA ಮಧುಸೂದನ್ ಅವರು ನಿರಂತರವಾಗಿ ಒಂದಿಷ್ಟು ಏನು ಫೈನಾನ್ಸ್ ಇಂದ ಬಂದಿರ್ತಾರೆ ಅಥವಾ ಚಿಟ್ ಫಂಡ್ಸ್ ಇಂದ ಬಂದಿರ್ತಾರೆ ಅವರಿಗೆ ನೇರವಾಗಿ ಬೇಡಿಕೆಯನ್ನ ಇಡ್ತಾರೆ. ನಿಮ್ಮ ಫೈಲ್ ಅನ್ನ ಮೂವ್ಮೆಂಟ್ ಮಾಡಬೇಕು ಅಥವಾ ನಿಮ್ಮ ಲೈಸೆನ್ಸ್ ಅನ್ನ ರಿನ್ಯೂ ಮಾಡಬೇಕು ಅಂತಂದ್ರೆ ನಿಮ್ಗೆ ನಿರಂತರವಾಗಿ ಅಥವಾ ನಾವು ಅದನ್ನ ಪ್ರೊಸೆಸ್ ಮಾಡಬೇಕು ಅನ್ನೋದಾದ್ರೆ ನಮ್ಗೆ ಹಣವನ್ನ ಕೊಡ್ಲೇಬೇಕು. ಹೀಗಾಗಿ ನಾನು ಒಟ್ಟು 30,000 ರೂಪಾಯಿ ಹಣವನ್ನ ತೆಗೆದುಕೊಳ್ತೀನಿ. ಅದರಲ್ಲಿ ಮೊದಲೇದಾಗಿ ಅಂದ್ರೆ ಫೈಲ್ ಸಹಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಎಷ್ಟಾದ್ರೂ ಕೊಡಿ, ಮುಂದಿನ ದಿನಗಳಲ್ಲಿ ನಾನು ಅದನ್ನ ಫೈಲ್ ಮೂವ್ ಅನ್ನ ಮಾಡ್ತೀನಿ ಅನ್ನೋದೊಂದು ಮಾತನ್ನ ಆ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ್ಮೇಲೆ ಅಲ್ಲೇ ಕುಳಿತಂತವ್ರು ಹಣವನ್ನ ಅವರಿಗೆ ಎನಿಸಿ ಕೊಡ್ತಾರೆ. ಅದರಲ್ಲಿ 3,000 ಇದೆ, ಮುಂದಿನ ದಿನಗಳಲ್ಲಿ ನಿಮ್ಗೆ 27,000 ಬಾಕಿ ಇರುವಂತಹ ಹಣವನ್ನ ಕೊಡ್ತೀವಿ ಅಂದಾಗ ತಕ್ಷಣವೇ ಆಯ್ತು ಅದನ್ನ ಬೇಗ ಕೊಡಿ, ನಾನು ಮುಂದಿನ ದಿನಗಳಲ್ಲಿ ಫೈಲ್ ಅನ್ನ ಮೂವ್ ಮಾಡ್ತೀನಿ ಅನ್ನೋದನ್ನ ಮಾತನ್ನು ಕೂಡ ಅದರಲ್ಲಿ ಹೇಳುದು ಕಂಡಿರುವಂತದ್ದು ಮೇಡಮ್. ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಈ ಮಧುಸೂದನ್ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ನೇರವಾಗಿ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ 2026ರಿಂದ 29ರವರೆಗೆ ಲೈಸೆನ್ಸ್ ಅನ್ನ ರಿನ್ಯೂ ಮಾಡಬೇಕಾಗುತ್ತೆ. ಅದು ಕೇವಲ 4-5 ವರ್ಷಗಳಿಗೆ ಈ ರೀತಿಯಾಗಿ 30,000 ಹಣವನ್ನ ಬೇಡಿಕೆ ಇಟ್ಟಂತ ವೇಳೆಯಲ್ಲಿ ದಿನನಿತ್ಯವೂ ಕೂಡ 10ರಿಂದ 15 ಜನರು ಲೈಸೆನ್ಸ್ ರಿನ್ಯೂವಲ್ಗೆ ಬಂದೇ ಬರ್ತಾರೆ. ಅಷ್ಟೇ ಅಲ್ಲದೆ ಸಾರ್ವಜನಿಕವಾಗಿ ಚಿಟ್ ಫಂಡ್ಸ್ ಇರುವಂತದ್ದು, ಫೈನಾನ್ಸ್ ಇರುವಂತದ್ದು ಇವು ಎಷ್ಟರ ಮಟ್ಟಿಗೆ ಉತ್ತಮವಾಗಿದ್ದಾವೆ ಅನ್ನೋದನ್ನು ಕೂಡ ಈಗಾಗಲೇ ಜನರು ಕೂಡ ಖಾತ್ರಿಪಡಿಸಬೇಕು. ಯಾಕಂತಂದ್ರೆ ಈ ರೀತಿಯಾಗಿ ಹಣವನ್ನ ಕೊಟ್ಟಂತ ವೇಳೆಯಲ್ಲಿ ಸಾಕಷ್ಟು ಜನರಿಗೆ ಮೋಸ ಆಗುವಂತದ್ದು ಸಾಮಾನ್ಯವಾಗಿ ಆಗೇ ಆಗುತ್ತೆ. ಆದ್ರೆ ಇವರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡು ಈ ರೀತಿಯಾಗಿ ಹಣವನ್ನ ಪಡೆದು ಚಿಕ್ಕವರಿಗೆ ಲೈಸೆನ್ಸ್ ಅನ್ನ ಇಶ್ಯೂ ಮಾಡಿದಂತ ವೇಳೆಯಲ್ಲಿ ಜನರಿಗೂ ಕೂಡ ಇದು ರೀತಿಯಾಗಿ ಒಂದು ರೀತಿಯಾಗಿ ಬಹಳಷ್ಟು ಅನಾನುಕೂಲಗಳು ಆಗ್ತವೆ ಇದರಿಂದ ಅನ್ನೋದು ಮೇಡಮ್. ಎಸ್ ಶ್ರೀಧರ್, ಈಗ ರೇಟ್ ಕಾರ್ಡ್ ಏನಾದ್ರೂ ಇದೆಯಾ ಮಧುಸೂದನ್ದು ಅಂತ? ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಕೊಡಬೇಕು, ಅಡ್ವಾನ್ಸ್ ಎಷ್ಟು ಕೊಡಬೇಕು, ಎಷ್ಟು ದಿನಗಳ ಅಂತರದಲ್ಲಿ ಪೂರ್ತಿ ಪೇ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಧುಸೂದನ್ ಹತ್ರ ಏನಾದ್ರೂ ರೇಟ್ ಕಾರ್ಡ್ ಇದೆಯಾ? ಸದ್ಯ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಂತ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಫೋನನ್ನ ಅವರು ರಿಸೀವ್ ಮಾಡಲಿಲ್ಲ ಮೇಡಮ್. ಆದ್ರೆ ನಾವು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಹಲವಾರು ವರ್ಷಗಳಿಂದ ಕೂಡ ಇದೇ ಕಾರ್ಯವನ್ನ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ರು ಅನ್ನೋದು ಸದ್ಯ ಸ್ಥಳೀಯರು ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇಳ್ತಿರುವಂತಹ ಮಾತಾಗಿರುವಂತದ್ದು. ಈಗಾಗಲೇ ಹಲವಾರು ವರ್ಷಗಳಿಂದ ಯಾರಾದ್ರೂ ದೂರ್ ಕೊಟ್ಟಿದಾರಾ ಅವ್ರ ವಿರುದ್ಧ? ಈಗ ಈ ವಿಡಿಯೋ ಮಾಡಿದಂತವ್ರು ಯಾರಾದ್ರೂ ದೂರ್ ಕೊಟ್ಟಿದಾರಾ? ಅವ್ರ ವಿರುದ್ಧ ಕ್ರಮ ಆಗಿದೆಯಾ? ಅಪ್ಡೇಟ್ ಏನು ಶ್ರೀಧರ್?
ಸದ್ಯ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ದೂರು ಇಲ್ಲಿವರೆಗೂ ದಾಖಲಾಗಿಲ್ಲ ಮೇಡಮ್. ಆದ್ರೆ ನಮ್ಮ ವಿಸ್ತಾರ ನಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ ಏನಾದ್ರೂ ಇದು ಬಿತ್ತರ ಆದ ಬಳಿಕ ನಾವು ಕೂಡ ಕೇಳ್ತೀವಿ ಅಧಿಕಾರಿಗಳನ್ನ. ಈಗಾಗಲೇ ಮತ್ತಷ್ಟು ಇದ್ರ ಬಗ್ಗೆ ಏನಾದ್ರೂ ದಾಖಲಾಗುತ್ತೆ ಅಥವಾ ಅವ್ರನ್ನ ಲೋಕಾಯುಕ್ತ ಏನಾದ್ರೂ ದೂರು ದಾಖಲಾಗುತ್ತೆ ಅನ್ನೋದನ್ನ ಕೂಡ ನಾವು ನಾಳೆ ಬೆಳಿಗ್ಗೆ ಒಂದ್ ರೀತಿಯಾಗಿ ಅವ್ರನ್ನ ವಿಚಾರಣೆ ಮಾಡ್ತೀವಿ. ಅಂದ್ರೆ ಇದ್ರ ಬಗ್ಗೆ ಏನಾದ್ರೂ ಮತ್ತೆ ತನಿಖೆ ಆಗ್ಬೇಕು ಅನ್ನೋದು ಕೂಡ ಸಾರ್ವಜನಿಕವಾಗಿ ದುಡ್ಡು ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ವಾ, ಅಥವಾ ಯಾರು ದುಡ್ಡು ಕೊಟ್ಟು ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದಾರೆ ಅವರು ಇಲ್ಲಿಯವರೆಗೆ ಯಾವುದು ದೂರನ್ನ ದಾಖಲಿಸಿಲ್ವಾ, ಅಥವಾ ಅವರು ತಮ್ಮ ಐಡೆಂಟಿಫಿಕೇಶನ್ ಅನ್ನ ಹೇಳೋದಕ್ಕೆ ಹಿಂಜರಿತಾ ಇದ್ದಾರಾ, ಭಯ ಪಡ್ತಾ ಇದ್ದಾರಾ? ಹೌದು ಮೇಡಮ್, ಖಂಡಿತ. ಯಾಕಂತಂದ್ರೆ ಈಗಾಗಲೇ ಅವರು ದುಡ್ಡು ಕೊಟ್ಟು ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಅವರು ಇದನ್ನ ಒಂದು ಮುಚ್ಚಾಕುವಂತದ್ದು ಅಥವಾ ಯಾವುದೇ ರೀತಿಯಾಗಿ ನಮ್ಮ ಹೆಸರು ಪ್ರಸ್ತಾಪ ಆಗಬಾರ್ದು ಅನ್ನೋ ಒಂದು ವಿಚಾರದಲ್ಲೇ ಇದ್ದಾರೆ. ಆದ್ರೆ ಈಗ ಅಧಿಕಾರಿಗಳು ಈ ಒಂದು ನಮ್ಮ ವರದಿಯನ್ನ ಗಮನಿಸಿಕೊಂಡು ಅವರೇ ಒಂದು ತನಿಖೆಯನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ಲೋಕಾಯುಕ್ತ ಕೂಡ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡ್ಕೋಬೇಕು. ಇದ್ರ ಬಗ್ಗೆನೂ ಕೂಡ ನಾವು ನಾಳೆ ಒಂದ್ ರೀತಿಯಾಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಇದ್ರ ಬಗ್ಗೆ ವಿಡಿಯೋ ಸಮೇತ ಅವ್ರಿಗೂ ಕೂಡ ಈಗಾಗಲೇ ಹಾಕಲಾಗಿದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅಥವಾ ದೂರನ್ನ ದಾಖಲಿಸ್ಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಸದ್ಯ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಈಗ ಸದ್ಯಕ್ಕೆ ಧಾರವಾಡದಲ್ಲಿ ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲದೆ ಮಧುಸೂದನ್ ಯಾವುದೇ ರೀತಿಯಾಗಿ ಎಷ್ಟು ಹಳೇದಿದು ವಿಡಿಯೋ ಮೇಡಮ್? ಈಗ 15 ದಿನಗಳ ಹಿಂದೆ ಈ ಒಂದು ವಿಡಿಯೋ ಆಗಿರುವಂತದ್ದು, ಚಿತ್ರೀಕರಣ ಆಗಿರುವಂತದ್ದು. ಸದ್ಯ ಅವರು ಅಂದ್ರೆ ಯಾರು ವಿಡಿಯೋ ಮಾಡಿದಾರಲ್ಲ ಅವರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ದೂರನ್ನ ದಾಖಲು ಮಾಡಿಲ್ಲ. ಕೇವಲ ಮಾಧ್ಯಮಗಳಿಗೆ ಅಥವಾ ಕೊಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದ್ರು ಅನ್ನೋದು ಸದ್ಯ ಗೊತ್ತಾಗಿರುವಂತ. ಆದ್ರೆ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ವಿಡಿಯೋ ದೊರೆತಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾಗಿ ಅವರು ದೂರು ಕೊಡೋಕೆ ಹಿಂಜರಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದನ್ನ ನಮ್ಮ ವರದಿಯನ್ನ ಆಧರಿಸಿ ಈಗಾಗಲೇ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದನ್ನ ಮುಂದಿನ ದೂರನ್ನ ದಾಖಲು ಮಾಡೋಕೆ ಅದು ಒಂದು ಅನುಕೂಲ ಆಗುತ್ತೆ ಮೇಡಮ್. ಹೀಗಾಗಿ ಸದ್ಯ ಸಾರ್ವಜನಿಕ ವಲಯದಲ್ಲಿ ಅವರು ಹಲವಾರು ದಿನಗಳಲ್ಲೂ ಕೂಡ ಇದನ್ನೇ ಕಾಯಕನ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು ಅಥವಾ ಲೈಸೆನ್ಸ್ ಅನ್ನ ಫೈಲ್ ಮೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಲವಾರು ವರ್ಷಗಳಿಂದಲೂ ಕೂಡ ಈ ಒಂದು ಲಂಚಕ್ಕೆ ಬೇಡಿಕೆ ಇದ್ದಾರೆ ಅನ್ನೋದು ಏನ್ ಮಾಹಿತಿ ಇತ್ತು. ಆ ಒಂದು ಆಧಾರದ ಮೇಲೆ ಈಗಾಗಲೇ ವಿಡಿಯೋನ ರೆಕಾರ್ಡ್ ಮಾಡಲಾಗಿದೆ. ವಿಡಿಯೋ ರೆಕಾರ್ಡ್ ಮಾಡಿ ಒಂದಿಷ್ಟು ದೂರನ್ನ ಮಾಡಬೇಕು ಅಥವಾ ಅವ್ರಿಗೆ ಏನಾದ್ರೂ ಒಂದಿಷ್ಟು ಬಿಸಿ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ರೆಕಾರ್ಡ್ ಆಗಿರುವಂತ. ಸದ್ಯ ಇದು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋದ್ರಿಂದ ನಾವು ಈ ಒಂದು ವರದಿಯನ್ನ ಆಧರಿಸಿ ಈಗ ಲೋಕಾಯುಕ್ತವು ಕೂಡ ಇದೊಂದು ಮನವಿಯ ರೀತಿಯಾಗಿ ನಾವು ಕೊಟ್ಟಂತ ವೇಳೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ದೂರನ್ನ ದಾಖಲು ಮಾಡಿಕೊಂಡು ಇದ್ರ ಬಗ್ಗೆ ತನಿಖೆಯನ್ನ ಮಾಡಬಹುದು ಮೇಡಮ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮುಂಡ್ರಿಗೆ ನಿಮ್ಮ ಎಲ್ಲ ಮಾಹಿತಿಗಾಗಿ. ಡೆಫಿನೆಟ್ಲಿ FDA ಅಧಿಕಾರಿ ಮಧುಸೂದನ್ 30,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಅದರ ಅಡ್ವಾನ್ಸ್ ಆಗಿ 3,000 ರೂಪಾಯಿಯನ್ನ ಸ್ವೀಕರಿಸಿದ್ದು 15 ದಿನಗಳ ಹಿಂದೆ ಈ ವಿಡಿಯೋವನ್ನ ಸೆರೆ ಹಿಡಿಯಲಾಯಿತು. ಆದರೆ ಈ ದುಡ್ಡು ಕೊಟ್ಟು ಕೆಲಸ ಮಾಡಿಸಿಕೊಂಡವರು ತಮಗೇನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಗುರುತನ್ನ ಹೇಳಿಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ ಮತ್ತು ಯಾವುದೇ ರೀತಿಯಾದಂತಹ ದೂರನ್ನ ಕೂಡ ದಾಖಲಿಸಿಲ್ಲ. ಆದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ವಿಡಿಯೋ ಲಭ್ಯವಾಗಿದ್ದು ಈಗ ಧಾರವಾಡ ಭಾಗದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋವನ್ನ ನೋಡಿದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಇವರ ವಿರುದ್ಧ ದೂರನ್ನ ದಾಖಲಿಸಬೇಕು ಮತ್ತು ಈ ವಿಡಿಯೋವನ್ನ ಪ್ರಾಥಮಿಕವಾಗಿ ಮುಂದಿಟ್ಟುಕೊಂಡು ಅವರನ್ನ ವಿಚಾರಣೆಯನ್ನ ಕೂಡ ನಡೆಸಬೇಕು. ಯಾಕೆ ಅಂತಂದ್ರೆ ಈ ರೀತಿ ಲೈಸೆನ್ಸ್ ಮತ್ತು ಈ ಫೈನಾನ್ಸ್ ಮತ್ತು ಚಿಟ್ ಫಂಡ್ ಲೈಸೆನ್ಸ್ಗೆ ಬಹಳಷ್ಟು ಜನ ಹೋಗ್ತಾರೆ. ಅವ್ರ ಹತ್ರ ಇದೇ ರೀತಿ 30,000 50,000 ರೂಪಾಯಿ ಡೀಲ್ ಮಾಡಿ ಇವರು ಭ್ರಷ್ಟಾಚಾರ ಮಾಡ್ತಾ ಇರೋದು ಈಗ ಬಟಾ ಬಯಲಾಗಿರೋದ್ರಿಂದ ಮತ್ತು ಈ ಅಧಿಕಾರಿಗೆ ನಾವು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಸತತವಾಗಿ ದೂರವಾಣಿ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕೆ ಅಂತಂದರೆ FDA ಅಧಿಕಾರಿಗೆ ಒಳ್ಳೆ ಸಂಬಳ ಇರುತ್ತೆ, ಅದರ ಮಧ್ಯೆ ಈ ರೀತಿಯಾದಂತಹ